ಕರ್ತನ ಪ್ರೀತಿಯಲ್ಲಿ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತರ ಪರಿಶುದ್ಧೋಳ ನಾಮದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ವಾರದಲ್ಲಿ 2 ದಿನ ನಾವು ಈ ರೀತಿಯಲ್ಲಿ ನಾವು ಸೇರಿಕೊಂಡು ದೇವರ ವಾಕ್ಯವನ್ನು ಧ್ಯಾನ ಮಾಡ್ಲಿಕ್ಕೆ ಆಗುವಂತೆ ದೇವರು ತೋರಿಸಿರುವಂತ ಈ ಒಂದು ಮಹಾಕೃಪೆಗಾಗಿ ದೇವರಿಗೆ ಕೂಡ ನಾನು ಕೃತಜ್ಞತೆಗಳು ಸ್ತೋತ್ರಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಓಕೆ, ಈ ದಿನದಲ್ಲಿ ನಾನು ಹೇಳುವಂತ ಅಂಶ ಏನಂತಂದ್ರೆ ದೇವರ ಸಂಬಂಧಿ ಯಾರು ಎನ್ನುವಂತ ವಿಷಯವನ್ನ ನಾವು ದೇವರ ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳೋಣ. ಓಕೆ, ಲೋಕದಲ್ಲಿ ನಾವು ಯಾರ ಸಂಬಂಧಿಕರು ಅಂತಂತೀವಿ ಹೇಳ್ಕೊಳ್ಳೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ನಾವು ಇಂಥ ಸಂಬಂಧಿಕರು ಅಂದ್ರೆ ದೊಡ್ಡ ದೊಡ್ಡ ವಂಶಗಳಿರ್ತವೆ, ದೊಡ್ಡ ದೊಡ್ಡ ಹೆಸರು ಉಳ್ಳಂತ ಒಂದು ಕುಟುಂಬಗಳಿರ್ತವೆ. ಅದಕ್ಕಾಗಿ ನಾವು ಇಂಥ ವಂಶದವರು, ಇಂಥ ಸಂಬಂಧಿಕರು ಎಂಬುದಾಗಿ ನಾವು ಗರ್ವದಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಆದ್ರೆ ಇವೆಲ್ಲ ಸಂಬಂಧಗಳಿಗಿಂತ ಪರಲೋಕದಲ್ಲಿರುವಂತ ದೇವರ ಸಂಬಂಧ ಬಹಳ ದೊಡ್ಡದು. ಲೋಕದಲ್ಲಿರ್ತಕ್ಕಂಥ ಎಲ್ಲ ಸಂಬಂಧಗಳಿಗಿಂತ ದೇವರ ಜೊತೆಗೆ ನಾವು ಸಂಬಂಧವನ್ನ ಬೆಳೆಸುವುದು, ಆತನ ಮಕ್ಕಳು ಅಂತಂತೇಳಿ ಹೇಳಿಕೊಳ್ಳೋದು ಬಹಳ ದೊಡ್ಡದು. ಅದಕ್ಕಾಗಿ ಈಗ ದೇವರ ಮಕ್ಕಳು, ದೇವರ ಸಂಬಂಧಿ ನಾವು ಆಗಬೇಕಾದ್ರೆ ಏನ್ ಮಾಡಬೇಕು ಎನ್ನುವಂತ ವಿಷಯವನ್ನ ನಾವು ತಿಳ್ಕೊಳ್ಳೋಣ. ಯೋಹಾನನು ಬರೆದಂತ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಂಡು ನಾವು ಮುಂದೆ ಸಾಗೋಣ. ಯೋಹಾನನು ಬರೆದಂತ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ದಯವಿಟ್ಟು ಯಾರಾದ್ರೂ ಓದಿ ನನಗೆ ಸಹಾಯ ಮಾಡ್ರೆ, ಈಗ ಕರೆಂಟ್ ಇಲ್ಲ ಇಲ್ಲಿ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಸಾಕು ಬ್ರದರ್, ಥ್ಯಾಂಕ್ ಯು. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ. ಯಾರು ದೇವರಿಂದ ಹುಟ್ಟಿದವರು, ಯಾರು ದೇವರ ಸಂಬಂಧಿಗಳು ಅಂತಂತೇಳಿ ನಾವು ನೋಡುವುದಾದ್ರೆ, ನಾನು ಮೊದಲು ಹೇಳಿದಾಗೆ ಲೋಕದಲ್ಲಿ ನಾನು ಇಂಥ ಒಂದು ಸರ್ಪಂಚಿ ಮಗಪ್ಪ, ನಾನು ಗ್ರಾಮ ಪಂಚಾಯತಿ ಇಂಥತನ ಮಗ, ನನ್ನ MLA ಮಗ, ನನ್ನ MP ಮಗ, ಮುಖ್ಯಮಂತ್ರಿ ಮಗ, ಪ್ರಧಾನಮಂತ್ರಿ ಮಗ, ಇವೆಲ್ಲದಕ್ಕಿಂತ ದೊಡ್ಡದು ಯಾವ್ದಂತಂದ್ರೆ ದೇವರ ಮಕ್ಕಳು, ನಾವು ದೇವರ ಮಗ, ನಾವು ದೇವರಿಂದ ಹುಟ್ಟಿದವರು ಅಂತಂತ ಹೇಳಿಕೊಳ್ಳೋದು, ನಾವು ದೇವರ ಸಂಬಂಧಿಗಳು ಅಂತಂತ ಹೇಳಿಕೊಳ್ಳೋದು, ಅದು ಎಲ್ಲದಕ್ಕಿಂತ ಮಿಗಿಲಾದದ್ದು, ಎಲ್ಲದಕ್ಕಿಂತ ಅದು ಬಹಳ ದೊಡ್ಡದು. ಈಗ ನಾವು ಆ ದೇವರ ಮಕ್ಕಳಾಗ್ಬೇಕಾಯ್ತಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ನಾವು ದೇವರ ಸಂಬಂಧಿಗಳಾಗ್ತೀವಿ ಅಂತ ಹೇಳಿ ಒಂದ್ಸತಿ ದೇವರ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಳೋಣ. ಈಗ ಲೋಕದಲ್ಲಿ ಅಂತ ಕುಟುಂಬದಲ್ಲಿ ಹುಟ್ಟಿದಾಗ ಮಾತ್ರ ನಾವು ಇಂಥ ಸಂಬಂಧಿಗಳು, ಇಂಥ ವಂಶದವರು ಅಂತೇಳಿ ಹೇಳಬಲ್ಲೆವು. ಯಾವಾಗ ಅಂತಂದ್ರೆ ಅವರ ಗರ್ಭದಲ್ಲಿ ನಾವು ಜನಿಸಿದಾಗ. ಈಗ ದೇವರ ಸಂಬಂಧಿಗಳಾಗ್ಬೇಕಂತಂದ್ರೆ ನಾವು ಯಾರಿಂದ ಹುಟ್ಟಬೇಕಂತಂದ್ರೆ ದೇವರಿಂದ ಹುಟ್ಟಬೇಕು, ದೇವರಿಂದ ಹುಟ್ಟಿದವರಾಗಿದ್ದೀರಿ ಅಂತ ಹೇಳ್ತದ. ಮತ್ತೆ ದೇವರಿಂದ ಹುಟ್ಟಿದವರಾಗಬೇಕಾದ್ರೆ ದೇವರಿಂದ ಹುಟ್ಟಿದವರು ಯಾರು ಅಂತಂತ ಹೇಳಿ ಒಂದು ಸತಿ ನಾವು ನೋಡಿದಾಗ, ನಾವು ದೇವರ ಸಂಬಂಧಿಗಳು ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು ಅಂತಂತೇಳಿ ಒಂದ್ ಸತಿ ನಾವು ನೋಡಿದಾಗ, ಮತ್ತಾಯನು ಬರೆದಂತ ಸುವಾರ್ತೆ 18ನೇ ಅಧ್ಯಾಯ ಮೊದಲನೇ ವಚನವನ್ನು ನಾವು ಒಂದ್ಸತಿ ನೋಡೋಣ. ಮತ್ತಾಯನು ಬರೆದಂತ ಸುವಾರ್ತೆ 18ನೇ ಅಧ್ಯಾಯ ಮೊದಲನೇ ವಚನ. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು, ಆತನು ಚಿಕ್ಕ ಮಗುವನ್ನು ಹತ್ತಿರಗೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಈಗ ಯೇಸು ಕ್ರಿಸ್ತನ ಶಿಷ್ಯರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರಶ್ನೆ ಮಾಡ್ತಾರೆ. ಏನಂತ ಪ್ರಶ್ನೆ ಮಾಡಿದ್ರೆ, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು, ಪರಲೋಕ ರಾಜ್ಯದಲ್ಲಿ ಅಂದ್ರೆ ಸಭೆಯಲ್ಲಿ, ದೇವರ ರಾಜ್ಯದಲ್ಲಿ, ಪರಲೋಕ ರಾಜ್ಯದಲ್ಲಿ ಯಾರು ಹೆಚ್ಚಿನವರು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಅವಾಗ ಯೇಸು ಕ್ರಿಸ್ತನ ಏನ್ ಮಾಡ್ತಾನೆ ಅಂದ್ರೆ ಆ ಚಿಕ್ಕ ಮಕ್ಕಳನ್ನು ಅವ್ರ ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಈ ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ.
ಈಗ ನಾವು ದೇವರ ಸಂಬಂಧಿಗಳಾಗಬೇಕಾದ್ರೆ ನಾವ್ ಏನ್ ಮಾಡ್ಬೇಕೀಗ? ಈ ವಾಕ್ಯದ ಪ್ರಕಾರವಾಗಿ ನಾವು ಚಿಕ್ಕ ಮಕ್ಕಳಂತೆ ಆಗಬೇಕು. ನಾವು ದೇವರ ಸಂಬಂಧಿಗಳಾಗ್ಬೇಕಂದ್ರೆ ನಾವು ದೇವರಿಂದ ಹುಟ್ಟಿದವರು ಆಗಿದ್ದೇವೆ ಅಂತಂತಂದ್ರೆ ಅದಕ್ಕೆ ಪೂರ್ವದಲ್ಲಿ ನಾವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಾವು ಈ ಚಿಕ್ಕ ಮಗುವಿನಂತೆ ಆಗ್ಬೇಕಾಗಿದೆ. ಅಂದ್ರೆ ಚಿಕ್ಕ ಮಗುವಿನಂತಂದ್ರೆ ನಾವೇನು ಮತ್ತೆ ಚಿಕ್ಕವರು ಆಗೋದಲ್ಲ, ಆ ಚಿಕ್ಕ ಮಗುವಿನಲ್ಲಿರ್ತಕ್ಕಂಥ ಸ್ವಭಾವ, ಆ ಮಗುವಿನಲ್ಲಿರ್ತಕ್ಕಂಥ ಮನಸ್ಸು ಎಂತದಿದೋ ಆ ರೀತಿ ಉಳ್ಳವರಾಗಿರ್ಬೇಕು ಎಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತನು ನಮಗೆ ತಿಳಿಸಿಕೊಡ್ತಾನೆ. ಹಾಗೆ ಚಿಕ್ಕ ಮಕ್ಕಳಾಗಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಆತ್ಮಿಕವಾಗಿ ನಾವು ಹುಟ್ಟಿದವರಾಗಬೇಕು. ನಾವು ನೋಡ್ತೀವಿ ಯೋಹಾನನ್ ಬರೆದಂತ ಸುವಾರ್ತೆ 3ನೇ ವಚನದಲ್ಲಿ, ನೀವು ಹೊಸದಾಗಿ ಹುಟ್ಟದಿದ್ದರೆ ನೀವು ದೇವರ ರಾಜ್ಯವನ್ನು ಕಾಣಲಾರಿರಿ ಅಂತ ಹೇಳ್ತಿದ್ದಾನೆ. ಅಂದ್ರೆ ಯಾಕೆ ಆ ಚಿಕ್ಕ ಮಗುವನ್ನ ಹತ್ತಿರಕ್ಕೆ ಕರೆದವರು ಮಧ್ಯದಲ್ಲಿ ನಿಂದಿಸಿ ಮಗುವಿನಂತೆ ಆಗಬೇಕು ಅಂತ ಹೇಳ್ತಾ ಇದ್ದಾನಂದ್ರೆ, ಚಿಕ್ಕ ಮಕ್ಕಳಿಗೆ ಒಂದು ಪ್ರತ್ಯೇಕತೆ ಇದೆ. ಏನಿದೆ ಆ ಪ್ರತ್ಯೇಕತೆ? ಆ ಮಕ್ಕಳಲ್ಲಿ ಇರ್ತಕ್ಕಂಥ ವಿಶೇಷತೆ ಏನು? ಯಾರಾದ್ರೂ ಹೇಳ್ತೀರಾ? ಆ ಮಕ್ಕಳನ್ನ ಯೇಸು ಕ್ರಿಸ್ತನ ಆ ಮಗುವನ್ನ ಅವ್ರ ಹತ್ತಿರಕ್ಕೆ ಕರೆದು ಅವ್ರ ಮಧ್ಯದಲ್ಲಿ ನಿಂದಿರಿಸಿ ನೀವು ತಿರುಗಿಕೊಂಡು ಈ ಚಿಕ್ಕ ಮಕ್ಕಳಂತೆ ಆಗ್ಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನಂತಂದ್ರೆ, ಆ ಚಿಕ್ಕ ಮಗುವಿನಲ್ಲಿ ಇರ್ತಕ್ಕಂಥ ವಿಶೇಷತೆ ಏನು? ಆ ಪ್ರತ್ಯೇಕತೆ ಏನು? ಪ್ರತ್ಯೇಕತೆ ಏನಂತಂದ್ರೆ ಚಿಕ್ಕ ಮಕ್ಕಳು ಪಾಪ ಮಾಡುವುದಿಲ್ಲ. ಚಿಕ್ಕ ಮಕ್ಕಳು ಪಾಪ ಮಾಡುವುದಿಲ್ಲ. ಅದು ಮಕ್ಕಳಲ್ಲಿರ್ತಕ್ಕಂಥ ವಿಶೇಷತೆ, ಅದು ಮಕ್ಕಳಲ್ಲಿರ್ತಕ್ಕಂಥ ಪ್ರತ್ಯೇಕತೆ. ಅದಕ್ಕಾಗಿ ಯೇಸು ಕ್ರಿಸ್ತನ ಆ ಚಿಕ್ಕ ಮಗುವನ್ನ ಅವ್ರ ಮಧ್ಯದಲ್ಲಿ ನಿಂದಿಸಿ ಹೇಳ್ತಾ ಇದ್ದಾನೆ. ಅಂದ್ರೆ ಯಾರು ಪಾಪ ಮಾಡುವುದಿಲ್ಲವೋ ಅವರು ದೇವರ ಸಂಬಂಧಿಗಳು. ಅವರು ದೇವರ ಸಂಬಂಧಿ. ಯಾರು ಚಿಕ್ಕ ಮಕ್ಕಳಂತೆ ಇರ್ತಾರೋ ಅವರು ದೇವರ ಸಂಬಂಧಿಗಳು. ದೇವರ ಸಂಬಂಧಿಗಳು. ಅದಕ್ಕಾಗಿ ಆ ಚಿಕ್ಕ ಮಗುವನ್ನ ಯೇಸು ಕ್ರಿಸ್ತನ ಅವರ ಮಧ್ಯದಲ್ಲಿ ನಿಂದಿಸಿ ಹೇಳ್ತಾ ಇದ್ದಾನೆ. ಆದ್ರೆ ಚಿಕ್ಕ ಮಕ್ಕಳು ಅಂತಂದ್ರೆ ಅರ್ಥ ಏನಂತಂದ್ರೆ ಪಾಪ ಮಾಡದೇ ಇರುವವರು. ಪಾಪ ಮಾಡದೇ ಇರುವವರು ದೇವರ ಸಂಬಂಧಿಗಳು. ಎರಡನೇದಾಗಿ ಯೋಹಾನನು ಬರೆದಂತ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನ. ಪ್ರಿಯರಾದ ಮಕ್ಕಳೇ, ನೋಡ್ರಿ, ಪ್ರಿಯರಾದ ಮಕ್ಕಳೇ ಓದಿದ್ರು. ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಿಮಗೆ ಬರೆಯುತ್ತೇನೆ. ಪ್ರಿಯರಾದ ಮಕ್ಕಳೇ ಅಂತ ಹೇಳ್ತಾರೆ ನೋಡ್ರಿ. ಪ್ರಿಯರಾದ ಮಕ್ಕಳೇ ಅಂದ್ರೆ ಪಾಪ ಮಾಡದೇ ಇರುವವರು ದೇವರ ಸಂಬಂಧಿಗಳು. ಇಲ್ಲಿ ಪ್ರಿಯರಾದ ಮಕ್ಕಳೇ ಅಂತ ಹೇಳಿ ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ, ಯಾರು ಯೇಸು ಕ್ರಿಸ್ತನ ನಿಮಿತ್ತ, ಆತನ ಹೆಸರಿನ ನಿಮಿತ್ತ ಪಾಪಗಳು ಕ್ಷಮಿಸಲ್ಪಟ್ಟಿರುತ್ತವೋ ಅವರು ದೇವರ ಸಂಬಂಧಿಗಳು. ಪಾಪಗಳು ಕ್ಷಮಿಸಲ್ಪಟ್ಟವರು ದೇವರ ಸಂಬಂಧಿಗಳು. ಯಾವಾಗ ಪಾಪಗಳು ಕ್ಷಮಿಸಲ್ಪಡ್ತವೆ ಅಂತಂತಂದ್ರೆ ದೀಕ್ಷಾ ಸ್ಥಾನದ ಮೂಲಕ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ. ಅದಕ್ಕಾಗಿ ನಂಬಿ ದೀಕ್ಷಾ ಸ್ನಾನ ಹೊಂದುವವನು ರಕ್ಷಣೆ ಹೊಂದುವನು. ಯಾವುದರಿಂದ ರಕ್ಷಣೆ ಅಂತಂದ್ರೆ ಪಾಪದಿಂದ. ಪಾಪದಿಂದ ನಮಗೆ ಬಿಡುಗಡೆ. ಯಾರು ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟವು ಅವರು ದೇವರ ಸಂಬಂಧಿಗಳು. ಅವರು ದೇವರ ಸಂಬಂಧಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರು ದೀಕ್ಷಾ ಸ್ಥಾನ ತೆಗೆದುಕೊಂಡಿಲ್ಲ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಅವರು ದೀಕ್ಷಾ ಸ್ಥಾನ ತೆಗೆದುಕೊಂಡಿಲ್ಲ ಅಂತಂದ್ರೆ ಅವರು ದೇವರ ಮಕ್ಕಳಾಗಲು ಸಾಧ್ಯವಿಲ್ಲ. ದೇವರ ಮಕ್ಕಳಾಗಲು ಸಾಧ್ಯವಿಲ್ಲ. ಅವರು ದೇವರ ಸಂಬಂಧಿಗಳಾಗಲು ಸಾಧ್ಯವಿಲ್ಲ. ಅದಕ್ಕಾಗಿ ಎರಡನೇದಾಗಿ ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದವೋ ಅವರು ದೇವರ ಸಂಬಂಧಿಗಳು. ಯಾವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ ಅಂತಂದ್ರೆ ದೀಕ್ಷಾ ಸ್ಥಾನ ಮೂಲಕ ಎಂಬುದಾಗಿ ನಾವು ನೋಡ್ತಾ ಇದ್ವಿ. ಅದಕ್ಕಾಗಿ ಬಹಳ ಜನ ಅಂತಾರೆ ನಾವು ಯೇಸು ಕ್ರಿಸ್ತನನ್ನ ನಂಬುತ್ತೀವಿ, ಆದ್ರೆ ದೀಕ್ಷಾ ಸ್ನಾನ ಮಾತ್ರ ನಾವು ಮಾಡಿಸಿಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗನೇ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ. ದೀಕ್ಷಾ ಸ್ನಾನ ಇಲ್ಲದೆ ಹೋದ್ರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ. ಇದು ಎರಡನೇದು. ಅಂದ್ರೆ ಎರಡನೇ ವಿಷಯ ನಮಗೆ ಏನಂತಂತಂದ್ರೆ ಕ್ರಿಸ್ತನ ಹೆಸರು ನಿಮಿತ್ತ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಾವು ದೇವರ ಸಂಬಂಧಿಗಳಾಗಿದ್ದೇವೆ. ನಾವು ದೇವರಿಂದ ಆಗಿದ್ದೇವೆ. ನಾವು ಮೇಲಿನಿಂದ ಹುಟ್ಟಿದವರಾಗಿದ್ದೇವೆ. ಓಕೆ. ಮೂರನೇದು ಯೋಹಾನನು ಬರೆದ ಅದೇ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. 2ನೇ ಅಧ್ಯಾಯ 14ನೇ. ಯೋಹಾನ ಬರೆಸುವಾರ್ತೆ 2ನೇ ಅಧ್ಯಾಯ 14ನೇ ವಚನ. ಆದಿಯಿಂದ ಇರುವ ಆತನನ್ನು ನೀವು ಬಲ್ಲವರಾಗಿರುವುದರಿಂದ
ನಿಮಗೆ ಬರೆದಿದ್ದೇನೆ. ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನನ್ನು ಜಯಿಸಿರುವುದರಿಂದ ನಿಮಗೆ ಬರೆದಿದ್ದೇನೆ. ಮಕ್ಕಳಿರ ಮಕ್ಕಳಿರ ಅಂತ ಇದ್ದಾನೆ. ಮಕ್ಕಳಿರ, ನೀವು ನೀವು ತಂದೆಯನ್ನು ಬಲ್ಲವರಾಗಿರುವುದರಿಂದ ಬಲ್ಲವರಾಗಿರೋದ್ರಿಂದ ನಿಮಗೆ ಬರೆದಿದ್ದೇನೆ. ಅಂದ್ರೆ ತಂದೆಯನ್ನ ಯಾರು ಬಲ್ಲವರಾಗಿರ್ತಾರೋ ಅವರು ದೇವರ ಸಂಬಂಧಿಗಳು. ನಾವು ಪ್ರತಿಯೊಬ್ಬರು ಕೂಡ ನಮ್ಮ ತಂದೆಯನ್ನ ನಾವು ಚೆನ್ನಾಗಿ ಬಲ್ಲವರಾಗಬೇಕು. ಇವತ್ತು ಚಿಕ್ಕ ಮಕ್ಕಳು ನೋಡ್ರಿ, ತಮ್ಮ ತಂದೆ ಯಾರು ಅಂತೇಳಿ ಚೆನ್ನಾಗಿ ಅವರು ಗುರುತಿಸಿರ್ತಾರೆ. ಚೆನ್ನಾಗಿ ಅವ್ರಿಗೆ ಗೊತ್ತಿರ್ತದೆ ನಮ್ಮ ತಂದೆ ಈತನೇ ಎಂಬುದಾಗಿ. ಅದೇ ರೀತಿಯಲ್ಲಿ ನಾವು ದೇವರಿಂದ ಹುಟ್ಟಿದವರಾಗಿರ್ತಕ್ಕಂಥ ನಾವು ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟವರಾಗಿದ್ದರಿಂದ ನಾವು ದೇವರ ಸಂಬಂಧಿಗಳಾಗಿದ್ದೇವೆ. ಆ ದೇವರ ಸಂಬಂಧಿಗಳಾಗಿರ್ತಕ್ಕಂಥ ನಮಗೆ ನಮ್ಮ ತಂದೆ ಯಾರು ಎಂಬುದಾಗಿ ನಾವು ಚೆನ್ನಾಗಿ ಬಲ್ಲವರಾಗಬೇಕು. ಚೆನ್ನಾಗಿ ನಾವು ಗುರುತಿಸ್ಬೇಕು ನಮ್ಮ ತಂದೆ ಯಾರು ಅಂತೇಳಿ. ಇವತ್ತು ಬಹಳಷ್ಟು ಜನರಿಗೆ ತಂದೆ ಯಾರು ಎನ್ನುವಂತ ವಿಷಯ ಕ್ರೈಸ್ತರಿಗೆ ಗೊತ್ತಿಲ್ಲ. ಬಹಳ ಜನನ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನನ್ನ ಅಪ್ಪ ಅಪ್ಪ ತಂದೆ ಏಸಪ್ಪ ಅಂತಾರೆ. ಇವತ್ತು ನಾವು ಆಡುವಂತ ಹಾಡುಗಳಲ್ಲಿ ಏಸಪ್ಪ ಎನ್ನುವಂತ ಶಬ್ದ ಇರಲ್ಲ ನಮ್ಮ ಆತ್ಮೀಯ ಉಜ್ಜೀವನ ಗೀತೆಗಳಲ್ಲಿ. ಅಂದ್ರೆ ನಾವು ತಂದೆಯ ಯಾರು ನಮ್ಮ ತಂದೆ ಅಂತೇಳಿ ಸರಿಯಾದಂತ ರೀತಿಯಲ್ಲಿ ನಾವು ಗುರುತಿಸಿದವರಾಗಿದ್ದೇವೆ, ನಾವು ಗುರುತಿಡಿದಿದ್ದೇವೆ. ಬಹಳಷ್ಟು ಜನರಿಗೆ ಏನಿಲ್ಲ ಅಂತಂದ್ರೆ ಯೇಸು ಕ್ರಿಸ್ತನೇ ಏಸಪ್ಪ ಅಂತೇಳಿ ಆತನೇ ತಂದೆ ಅಂತೇಳಿ ಇವತ್ತು ಎಷ್ಟೋ ಜನರು ಅಂತ ಇದ್ದಾರೆ. ಅಂದ್ರೆ ಅವ್ರಿಗೆ ಏನು ಗೊತ್ತಾಗಿಲ್ಲ ಅಂತಂದ್ರೆ ತಂದೆ ನಿಜವಾದ ತಂದೆ ಯಾರು ಅಂತೇಳಿ ಅವ್ರು ಗುರುತಿಸಕ್ಕಾಗಿಲ್ಲ. ಆ ರೀತಿಯಲ್ಲಿ ತಂದೆಯನ್ನ ಗುರುತಿಸಲಾರದವರು ಅವರು ದೇವರ ಸಂಬಂಧಿಗಳಾಗಲು ಸಾಧ್ಯವಿಲ್ಲ. ಯಾಕಂದ್ರೆ ತಂದೆಯನ್ನ ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಮಕ್ಕಳಿರ ನೀವು ತಂದೆಯನ್ನು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ಇವತ್ತು ನಾವು ನಮ್ಮ ತಂದೆ ಯಾರು ಅಂತೇಳಿ ನಾವು ಸರಿಯಾದಂತ ರೀತಿಯಲ್ಲಿ ಬಲ್ಲವರಾಗಬೇಕು. ಯಾರು ತಂದೆಯನ್ನು ಬಲ್ಲವರೋ ಅವರು ದೇವರ ಸಂಬಂಧಿಗಳು. ಯಾಕೆ ಆ ತಂದೆಯನ್ನ ನಾವು ಬಲ್ಲವರಾಗಬೇಕು ಅಂತಂದ್ರೆ ಆತನು ಎಲ್ಲರಿಗೂ ತಂದೆ ಆಗಿದ್ದಾನೆ. ಯೋಹಾನನು ಬರೆದಂತ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಒಂದ್ಸತಿ ನೋಡೋಣ. ಯೋಹಾನನು ಬರೆದಂತ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ. ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ಆತನು ಕಳಿಸಿಕೊಟ್ಟಿರುವಂತ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ಅಂದ್ರೆ ಆ ಒಬ್ಬನೇ ಸತ್ಯದೇವರಾಗಿರ್ತಕ್ಕಂಥ ಆತನು ಎಲ್ಲರಿಗೂ ತಂದೆ ಆಗಿದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಒಂದು ಮಾತು ನೋಡ್ತೀವಿ. ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಆ ಮಾತು ಹೇಳ್ತಾ ಇದ್ದಾನೆ. ಒಂದ್ಸತಿ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನ. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ, ಆತನು ಸಮಸ್ತಕ್ಕೂ ಮೂಲ ಕಾರಣನು. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ. ಆ ತಂದೆಯನ್ನ ನಾವು ಬಲ್ಲವರಾಗಬೇಕು, ಆ ತಂದೆಯನ್ನ ತಿಳಿದವರಾಗಬೇಕು. ತಂದೆಯನ್ನು ಯಾರು ಬಲ್ಲವರು, ತಂದೆಯನ್ನು ಯಾರು ಸರಿಯಾದಂತ ರೀತಿಯಲ್ಲಿ ತಿಳ್ಕೊಂಡಿರ್ತಾರೋ ಅವರು ದೇವರ ಸಂಬಂಧಿಗಳು. ತಂದೆಯನ್ನ ಸರಿಯಾದಂತ ರೀತಿಯಲ್ಲಿ ತಿಳಿಲಾರದವರು ಅವರು ದೇವರ ಸಂಬಂಧಿಗಳು ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ತಂದೆನೇ ಸರಿ ಗೊತ್ತಿಲ್ಲ. ಈಗ ಹುಟ್ಟಿದಂತ ಭೌತಿಕವಾಗಿ ಹುಟ್ಟಿದಂತ ನಮಗೆ ಸರಿಯಾದಂತ ರೀತಿಯಲ್ಲಿ ತಂದೆ ಗೊತ್ತಿಲ್ಲ ಅಂತಂದ್ರೆ ಹೆಂಗಿರುತ್ತೆ? ಯಾರಿಗೆ ಬೇಕು ಅವ್ರಿಗೆ ನಾವು ತಂದೆ ಅಪ್ಪ 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 ಅಂತೇಳಿ ಕರೆಯಕ್ಕಾಗತ್ತಾ? ಇನ್ನು ನಮ್ಮ ಎತ್ತಂತ ತಂದೆಯನ್ನು ನಾವು ತಂದೆ ಅಂತ ಹೇಳಿ ಕರಿತೀವಿ. ಸರಿ, ನಾವು ಆಲೋಚನೆ ಮಾಡ್ಬೇಕು. ಅದು ಎಷ್ಟು ಅಸಹ್ಯವಾಗಿರ್ತದೋ. ಬೇರೆಯವರನ್ನ ನಮ್ಮನ್ನ ಎತ್ತಂತ ತಂದೆಯನ್ನ ಬಿಟ್ಟು ಬೇರೆಯವರಿಗೆ ನಾವು ತಂದೆ ಅಂತಂದ್ರೆ ಅದು ಎಷ್ಟು ಅವಮಾನವಾಗಿರ್ತದೋ ಅದೇ ರೀತಿಯಲ್ಲಿ ಆತ್ಮಿಕವಾಗಿ ಕೂಡ ನಮ್ಮ ತಂದೆಯನ್ನು ಸರಿಯಾದ ರೀತಿ ಅಂತ ಅರಿತುಕೊಳ್ಳದೆ ಹೋದ್ರೆ ಯಾರಿಗೆ ಬೇಕಾದ್ರೂ ಅವ್ರಿಗೆ ಅಪ್ಪ 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 ಅಂತಂದ್ರೆ ಅಷ್ಟು ಅವಮಾನಕರವಾಗಿರುತ್ತೆ. ಹಾಗಾಗಿ ನಾವು ತಂದೆಯನ್ನ ಸರಿಯಾದಂತ ರೀತಿಯಲ್ಲಿ ಬಲ್ಲವರಾಗಬೇಕು ಎಂಬುದಾಗಿ ನಾವು ನೋಡ್ತಿದ್ವಿ. ಯಾಕಂದ್ರೆ ಆತನು ಎಲ್ಲರಿಗೂ ತಂದೆ ಆಗಿದ್ದಾನೆ, ಆತನು ಸಮಸ್ತಕ್ಕೂ ಮೂಲ ಕಾರಣನಾಗಿದ್ದಾನೆ. ಅದಕ್ಕೆ ಯಾರು ತಂದೆಯನ್ನ ಬಲ್ಲವರೋ ಅವರು ದೇವರ ಸಂಬಂಧಿಗಳು ಎಂಬುದಾಗಿ
ನಾವು ನೋಡಿದ್ದೇವೆ. 4ನೇ ವಿಷಯ, ಯೋಹಾನನು ಬರೆದಂತ ಮೊದಲನೇ ಪತ್ರಿಕೆ ಅದೇ 2ನೇ ಅಧ್ಯಾಯ 28ನೇ ವಚನ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 28ನೇ ವಚನ. ಪ್ರಿಯರಾದ ಮಕ್ಕಳೇ, ಆತನು ಪ್ರಿಯರಾದ ಮಕ್ಕಳೇ, ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನು ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಆತನ ನೆಲೆಗೊಂಡಿರೋಣ. ಆತನ ಪ್ರತ್ಯಕ್ಷವಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಆತನಲ್ಲಿ ನೆಲೆಗೊಳ್ಳೋಣ. ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ, ಆತನ ಆಗಮನದಲ್ಲಿ, ಆತನ ಮುಂದೆ ನಾವು ನಿಲ್ಲುವುದಕ್ಕೆ ನಾಚಿಕೆ ಪಡದೆ ಧೈರ್ಯದಿಂದ ಯಾರು ನಿಂತುಕೊಳ್ಳುತ್ತಾರೋ ಆತನಲ್ಲಿ ನಾವು ನೆಲೆಗೊಂಡ ಪಾಪ ಮಾಡದೆ ಮಕ್ಕಳಂತ ಸ್ವಭಾವದಿಂದ ನಾವು ಇದ್ದುಕೊಂಡು ಪಾಪ ಮಾಡ್ಲಾರ್ದಂಗಿದ್ರೆ ನಾವು ಆತನ ಮುಂದೆ ನಾಚಿಕೆ ಪಡುವುದಿಲ್ಲ, ಧೈರ್ಯದಿಂದ ನಿಂತುಕೊಳ್ಳುತ್ತೇವೆ. ಯಾರು ಆತನ ಪ್ರತ್ಯಕ್ಷತೆಯಲ್ಲಿ, ಯೇಸು ಕ್ರಿಸ್ತನ ಆಗಮನದಲ್ಲಿ ಆತನ ಮುಂದೆ ಧೈರ್ಯವಾಗಿ ನಿಂತುಕೊಳ್ತಾರೋ ಅವರು ದೇವರ ಸಂಬಂಧಿಗಳು. ಯಾಕಂದ್ರೆ ಭೌತಿಕವಾಗಿ ನಾವು ನೋಡ್ತೀವಿ, ಚಿಕ್ಕ ಮಕ್ಕಳು ನಾಚಿಕೆ ಪಡಲ್ಲ, ಯಾಕಂದ್ರೆ ಅವರು ಪಾಪನೇ ಮಾಡಲ್ಲ, ಅವರು ಧೈರ್ಯವಾಗಿರ್ತಾರೆ ಮಕ್ಕಳು. ಆ ರೀತಿಯಲ್ಲಿ ಕ್ರಿಸ್ತನ ಆಗಮನದಲ್ಲಿ, ಆತನ ಪ್ರತ್ಯಕ್ಷತೆಯಲ್ಲಿ ನಾವು ಕೂಡ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಾವು ಆತನ ಮುಂದೆ ಧೈರ್ಯವಾಗಿ ನಿಂತುಕೊಳ್ಳುವಂತ ಒಂದು ಇದನ್ನ ನಾವು ನಿಂತುಕೊಳ್ಬೇಕಂದ್ರೆ ನಾವು ಈ ಭೂಮಿ ಮೇಲೆ ಮಕ್ಕಳು ಯಾವ ರೀತಿಯಲ್ಲಿ ಪಾಪ ಮಾಡುವುದಿಲ್ಲವೋ ನಾವು ಕೂಡ ಆ ರೀತಿಯಲ್ಲಿ ಪಾಪ ಮಾಡದೆ, ಯಾವಾಗ ನಾವು ಪಾಪ ಮಾಡುವುದಿಲ್ಲವೋ ಅವಾಗ ನಾವು ಆತನ ಮುಂದೆ ಧೈರ್ಯವಾಗಿ ನಿಂತುಕೊಳ್ತೇವೆ. ಒಂದ್ ವೇಳೆ ಪಾಪ ಮಾಡಿವನಕೋ ಕೆಟ್ಟದ್ದು ಮಾಡಿವನಕೋ ಆತನ ಮುಂದೆ ನಾವು ತಲೆ ತಗ್ಗಿಸ್ಬೇಕಾಗುತ್ತೆ. ನಾವು ಮನೆಯಲ್ಲಿ ಧೈರ್ಯವಾಗಿರ್ತೀವಿ ಯಾವಾಗ ತಪ್ಪೇ ಮಾಡ್ಲಾರ್ದಾಗ. ಮನೆಯಲ್ಲಿ ನಾವು ಧೈರ್ಯವಾಗಿರ್ಬೇಕಂದ್ರೆ ತಪ್ಪು ಮಾಡ್ಲಾರ್ದಾಗ. ತಪ್ಪು ಮಾಡಿವನಕೋ ಮನೆಯಲ್ಲಿ, ಅದೇ ಮಕ್ಕಳಾಗಿರ್ಲಿ, ಇಲ್ಲಿ ಆಗಿರ್ಲಿ, ಕುಟುಂಬದಲ್ಲಿ ಆಗಿರ್ಲಿ, ಹೊರಗಡೆದಲ್ಲಿ ಆಗಿರ್ಲಿ, ಸಮಾಜದಲ್ಲಿ ಆಗಿರ್ಲಿ, ಎಲ್ಲೇ ಆಗಿರ್ಲಿ, ನಾವು ಧೈರ್ಯವಾಗಿ ಯಾವಾಗಿರ್ತೀವಿ, ಯಾವುದೇ ರೀತಿಯಾದಂತ ಮಿಸ್ಟೇಕ್ ಮಾಡದೆ, ಯಾವ ರೀತಿ ತಪ್ಪು ಮಾಡ್ಲಾರ್ದಾಗ ನಾವು ಧೈರ್ಯವಾಗಿರ್ತೀವಿ, ಧೈರ್ಯವಾಗಿ ನಿಂತ್ಕೊಳ್ತೀವಿ. ಅದು ಹೆಂಡತಿ ಮುಂದೋ, ಇಲ್ಲ ಗಂಡನ ಮುಂದೋ, ಮಕ್ಕಳ ಮುಂದೋ, ಸಭೆಯಲ್ಲಿಯೋ, ಸಮಾಜದಲ್ಲಿಯೋ, ಎಲ್ಲಿ ಆದ್ರು. ಅದೇ ತಪ್ಪು ಮಾಡಿವನಕೋ ನಾವು ಪುರುಷರು ಹೆಂಡತಿ ಮುಂದೆ ತಲೆ ತಗ್ಸ್ಬೇಕಾಗತ್ತೆ. ಅದೇ ಹೆಂಡತಿ ತಪ್ಪು ಮಾಡಿವನಕೋ ಗಂಡನ ಜೊತೆ ತಲೆ ತಗ್ಸ್ಬೇಕಾಗತ್ತೆ, ಮಕ್ಕಳ ಹತ್ರ ತಗ್ಸ್ಬೇಕಾಗತ್ತೆ, ಸಭೆಯಲ್ಲಿ ತಲೆ ತಗ್ಸ್ಬೇಕಾಗತ್ತೆ, ಸಮಾಜದಲ್ಲಿ ತಲೆ ತಗ್ಸ್ಬೇಕಾಗತ್ತೆ. ಅದಕ್ಕೆ ಯಾವಾಗ ನಾವು ಧೈರ್ಯ ಇರ್ತದ ನಮಗೆ ಅಂದ್ರೆ ಪಾಪ ಮಾಡ್ಲಾರ್ದಾಗ ನಮಗೆ ಧೈರ್ಯ ಇರುತ್ತೆ. ಅದಕ್ಕೆ ನಾವು ಪಾಪ ಮಾಡದೆ ಆತನ ಪ್ರತ್ಯಕ್ಷತೆಯಲ್ಲಿ, ಕ್ರಿಸ್ತನ ಆಗಮನದಲ್ಲಿ ಆತನ ಮುಂದೆ ನಾವು ನಾಚಿಕೆ ಪಡದೆ ಧೈರ್ಯದಿಂದ ಯಾರು ನಿಂತುಕೊಳ್ತಾರೋ ಅವರು ದೇವರ ಸಂಬಂಧಿಗಳು. ಕೊನೆಯದಾಗಿ ನೋಡೋಣ, ಯೋಹಾನನು ಬರೆದಂತ ಅದೇ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. 3ನೇ ಅಧ್ಯಾಯ 18ನೇ ವಚನ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಚಿಕ್ಕ ಮಕ್ಕಳಂದ್ರೆ ಪ್ರೀತಿ ತೋರಿಸುವವರು. ಅದಕ್ಕೆ ನಮ್ಮ ಪ್ರೀತಿ ಹೆಂಗಿರ್ಬೇಕಂತಂದ್ರೆ ಬರೇ ಮಾತಿನಿಂದ ಬಾಯುಪಚಾರದಿಂದ ಇರಬಾರದು. ನಿಮ್ಮ ಪ್ರೀತಿ ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು ಎಂಬುದಾಗಿ ಇಲ್ಲಿ ಯೋಹಾನನು ನಮಗೆ ತಿಳಿಸ್ತಾ ಇದ್ದಾನೆ. ಅಂದ್ರೆ ಚಿಕ್ಕ ಮಕ್ಕಳು ಕೂಡ ಪ್ರೀತಿ ತೋರಿಸುವಂತ ಸ್ವಭಾವ, ಪ್ರೀತಿ ತೋರಿಸುವಂತ ಮನಸ್ಸು, ಅಂತ ಪ್ರೀತಿ ತೋರಿಸುವಂತ ಮನಸ್ಸು ಯಾರಲ್ಲಿ ಇರುತ್ತದೋ ಅವರು ದೇವರ ಪ್ರೀತಿ ಬಹಳ ದೊಡ್ಡದು. ಎಲ್ಲದಕ್ಕಿಂತಲೂ ಪ್ರೀತಿ ಶ್ರೇಷ್ಠವಾದದ್ದು. ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತಾ ಇದೀವಿ, ಪ್ರೀತಿಯು ಎಲ್ಲದಕ್ಕಿಂತಲೂ ಮುಖ್ಯವಾದದ್ದು. ಯಾರು ಪ್ರೀತಿ ತೋರಿಸ್ತಾರೋ ಅವರು ದೇವರ ಸಂಬಂಧಿಗಳು. ಒಂದ್ಸತಿ ಆ ಪ್ರೀತಿಯ ಬಗ್ಗೆ ಈ ಯೋಹಾನನೇ ಹೇಳ್ತಾ ಇದ್ದಾನೆ. 3ನೇ ಅಧ್ಯಾಯ 10ನೇ ವಚನದಲ್ಲಿ ಇರುತ್ತೆ. 10ನೇ ವಚನ ಇದೇ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ. ಇವರು ದೇವರ ಮಕ್ಕಳೆಂಬುದು, ಅವರು ಸೈತಾನನ ಮಕ್ಕಳೆಂಬುದು ಇದರಿಂದ ವ್ಯಕ್ತವಾಗುತ್ತದೆ. ನೀತಿಯನ್ನು ನಾವು ದೇವರ ಸಂಬಂಧಿಗಳು ಇಲ್ಲ ಸೈತಾನನ ಸಂಬಂಧಿಗಳು ಅಂತೇಳಿ ಹೆಂಗೆ ಗೊತ್ತಾಗತ್ತಂದ್ರೆ ನಾವು ತೋರಿಸುವಂತ ಪ್ರೀತಿಯ ಮೂಲಕ. ಪ್ರೀತಿ ತೋರಿಸುವಂತ ಗುಣ ಇತ್ತನಗೋ, ಪ್ರೀತಿ ತೋರಿಸುವ ಮನಸ್ಸಿತ್ತನಗೋ
ಓ ಇವರು ದೇವರ ಸಂಬಂಧಿಗಳು ಅಂತೇಳಿ ಅರ್ಥ. ಅದೇ ಪ್ರೀತಿ ತೋರಿಸುವ ಸ್ವಭಾವ ಇಲ್ಲ ಅನ್ಕೋ, ಆ ಮನಸ್ಸು ಇಲ್ಲ ಅನ್ಕೋ, ಆ ಚಿಕ್ಕ ಮಕ್ಕಳ ಮನಸ್ಸು ನಮ್ಮಲ್ಲಿ ಇಲ್ಲ ಅನ್ಕೋ, ನಾವು ಸೈತಾನನ ಮಕ್ಕಳು ಎಂಬುದಾಗಿ ನಮ್ಮ ಕ್ರಿಯೆಗಳ ಮುಖಾಂತರ, ನಾವು ತೋರಿಸುವಂತ ಪ್ರೀತಿ ಮುಖಾಂತರ, ಇಲ್ಲ ಪ್ರೀತಿ ತೋರಿಸ್ತಾ ಇದ್ದೀವ ಇಲ್ಲ ಪ್ರೀತಿ ತೋರಿಸ್ತಾ ಇಲ್ಲ ಅಂತೇಳಿ ನಮ್ಮ ಕ್ರಿಯೆಗಳ ಮುಖಾಂತರ ಗೊತ್ತಾಗುತ್ತೆ. ಈಗ ನಾವು ಏನ್ ಮಾಡೋಣ? ಪ್ರೀತಿ ತೋರಿಸೋಣ, ಏನು ಪ್ರೀತಿಸದೆ ನಾವು ಇರೋಣ? ಸಹೋದರನ ಅದಕ್ಕಾಗಿ ಆಜ್ಞೆ ಇದೆ, ದೇವರ ಆಜ್ಞೆ ಇದೆ. ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬುದಾಗಿ ದೇವರ ಆಜ್ಞೆ ನಮಗಿದೆ. ಆ ಆಜ್ಞೆಯನ್ನು ನಾವು ಉಲ್ಲಂಘಿಸಿದರೆ, ಆ ಆಜ್ಞೆಯನ್ನು ಮೀರಿದರೆ ಖಂಡಿತವಾಗಿ ನಮಗೆ ಶಿಕ್ಷೆ ಇದೆ, ನರಕ ಇದೆ. ಸಹೋದರನನ್ನ ಪ್ರೀತಿಸಲಾರದವನು ಇನ್ನು ಅವನು ಮರಣದಲ್ಲಿದ್ದಾನೆ, ಅವನು ಕತ್ತಲದಲ್ಲಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಅವನು ಕೊಲೆಗಾರನು, ಅವನಲ್ಲಿ ನಿತ್ಯ ಜೀವ ಇಲ್ಲ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ. ಇಷ್ಟು ಹೇಳ್ತಾ ಇದ್ರು ಕೂಡ ನಾವು ಇವತ್ತು ಸುವಾರ್ಥಿಕರಾಗಿ ಸೇವೆ ಮಾಡತಕ್ಕಂತ ಬೋಧಕರಾಗಿರ್ತಕ್ಕಂಥ ನಾವು ಸಹೋದರರನ್ನು ಪ್ರೀತಿಸುವಂತ ಗುಣ ನಮ್ಮಲ್ಲಿ ಇದೆನಾ? ಪ್ರೀತಿಸ್ತಾ ಇದ್ದೀವನಾ? ಪ್ರೀತಿ ನಮ್ಮಲ್ಲಿ ಇದೆನಾ? ಮಕ್ಕಳು ತೋರಿಸುವಂತ ಪ್ರೀತಿ, ಆ ಪ್ರೀತಿ ನಮ್ಮಲ್ಲಿ ಇದೆನಾ? ಒಂದು ವೇಳೆ ಪ್ರೀತಿ ತೋರಿಸಲಾರದ ಮನಸ್ಸು ಒಂದು ವೇಳೆ ನಮ್ಮಲ್ಲಿ ಇರ್ತದ ಅನ್ಕೋ, ನಾವು ದೇವರ ಸಂಬಂಧಿಗಳಲ್ಲ, ಪಿಸಾಚಿನ ಸಂಬಂಧಿಗಳಾಗ್ತೀವಿ. ಪ್ರೀತಿ ತೋರಿಸುವುದು ಬಹಳ ಮುಖ್ಯ. ಪ್ರೀತಿಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಪ್ರೀತಿ, ನಿರೀಕ್ಷೆ, ನಂಬಿಕೆ, ಈ ಮೂರುಗಳಲ್ಲಿ ನಿಲ್ಲುವುದ ಪ್ರೀತಿ ಎಂಬುದಾಗಿ ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ನಮಗೆ ತಿಳಿಸ್ತಾ ಇದ್ದಾನೆ. ಇಷ್ಟು ತಿಳಿಸ್ತಾ ಇದ್ರು ಕೂಡ ಇವತ್ತು ಸಹೋದರನ್ನ ನಾವು ಯಾಕೆ ಪ್ರೀತಿಸ್ತಾ ಇಲ್ಲ? ಪ್ರೀತಿಸದೆ ಇರುವುದಕ್ಕೆ ಕಾರಣಗಳು ಏನು? ನಿಜವಾಗ್ಲೂ ನಮ್ಮಲ್ಲಿ ಇಷ್ಟು ಈಗ ಗೂಗಲ್ ಮೀಟ್ ಅಲ್ಲಿ ನಾವು ಇದೀವಲ್ಲ, ಇಷ್ಟು ಜನರನ್ನ ನಾವು ಎಷ್ಟು ಜನರನ್ನ ನಾವು ಪ್ರೀತಿ ಮಾಡ್ತಾ ಇದ್ವಿ, ಎಷ್ಟು ಜನರಿಗೆ ನಾವು ಪ್ರೀತಿ ತೋರಿಸ್ತಾ ಇದ್ವಿ, ಎಷ್ಟು ಜನರ ನಾವು ಆ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿದ್ದೀವಿ. ನಿಜವಾಗ್ಲೂ ಆ ಪ್ರೀತಿ ಇದೆನಾ? ಏನು ನಟನೆಯ ಪ್ರೀತಿ ಇದೆನಾ? ಕಲ್ಮಶದ ಪ್ರೀತಿ ಇದೆನಾ? ಇಲ್ಲ ನಿಷ್ಕಳಂಕವಾದಂತ ಪ್ರೀತಿ ಇದೆನಾ? ಪ್ರೀತಿ ತೋರಿಸ್ತಾ ಇದೀವನ? ಇವತ್ತು ಬಹಳಷ್ಟು ಜನರು ಪ್ರೀತಿಸ್ತಾ ಇಲ್ಲ, ಆ ಪ್ರೀತಿ ತೋರಿಸ್ತಾ ಇಲ್ಲ. ಸಹೋದರರನ್ನ ಪ್ರೀತಿಸದೆ ಇರುವುದಕ್ಕೆ ಕಾರಣಗಳನ್ನ ನಾವು ನೋಡ್ಕೊಳ್ಳೋಣ. ನಮಗಿರ್ತಕ್ಕಂಥ ಸಮಯ ಇನ್ನ ಒಂದು 10 ನಿಮಿಷ ಇದೆ, ಅಷ್ಟರಲ್ಲಿ ನಾನು ಮುಗಿಸ್ತೇನೆ. ಸಹೋದರರನ್ನ ಪ್ರೀತಿಸದಕ್ಕೆ ಇರೋದಕ್ಕೆ ಕಾರಣ ಏನು? ಯಾಕೆ ಪ್ರೀತಿ ಮಾಡ್ತಾ ಇಲ್ಲ? ಅದಕ್ಕೆ ಕಾರಣ ಏನು? ಕಾರಣ ಏನಂತಂದ್ರೆ, ಆ ಕಾರಣಗಳನ್ನ ದೇವರು ಬೈಬಲ್ ಅಲ್ಲಿ ಬರೆಸಿದ್ದಾನೆ. ಇವತ್ತು ಸುವಾರ್ಥಿಕರಾಗಿರ್ತಕ್ಕಂಥ ನಾವೆಲ್ಲರೂ ಇದನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಯಾಕೋಬನು ಬರೆದ ಪತ್ರಿಕೆ ಮೊದಲನೇ ಕಾರಣ, ಸಹೋದರನ್ನ ಪ್ರೀತಿಸದೆ ಇರುವುದಕ್ಕೆ ಮೊದಲನೇ ಕಾರಣ. ಯಾಕೆ ಪ್ರೀತಿ ಮಾಡಕ್ ಆಗ್ತಾ ಇಲ್ಲ? ಯಾಕೆ ಪ್ರೀತಿಸ್ತಾ ಇಲ್ಲ? ಆ ಪ್ರೀತಿ ಯಾಕೆ ತೋರಿಸ್ತಾ ಇಲ್ಲ? ದೇವರ ಆಜ್ಞೆ ಇದ್ರೂ ಕೂಡ ನಾವು ದೇವರಿಂದ ಹುಟ್ಟಿದವರಾಗಿದ್ದೀವಿ. ಆ ದೇವರ ಮಾತುಗಳನ್ನು ನಾವು ಯಾಕೆ ಕೇಳ್ತಾ ಇಲ್ಲ? ಯಾಕೆ ಅದನ್ನ ಅನುಸರಿಸಿ ನಾವು ಬದುಕ್ತಾ ಇಲ್ಲ? ಯಾಕೆ ಅದನ್ನ ಕೈಗೊಂಡು ನಡೆಯಕ್ ಆಗ್ತಾ ಇಲ್ಲ? ಒಂದ್ಸತಿ ನೋಡೋಣ. ಯಾಕೋಬ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. 5:9 ಸಹೋದರರೇ, 5ನೇ ಅಧ್ಯಾಯ 9ನೇ ವಚನ. ಸಹೋದರರೇ, ನೀವು ಒಬ್ಬರ ಮೇಲೆ ಕುಣುಗುಟ್ಟಬೇಡ್ರಿ, ನ್ಯಾಯ ವಿಚಾರಣೆಗೆ ಗುರಿಯಾದಿರಿ, ಹಾಗೂ ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲಿ ನಿಂತಿದ್ದಾನೆ. ಸಾಕ್ರದ. ನಾವು ಸಹೋದರರನ್ನ ಪ್ರೀತಿಸು ಎಂಬುದಾಗಿ ದೇವರ ಆಜ್ಞೆ ಇದ್ರು ಕೂಡ ನಾವು ಪ್ರೀತಿ ತೋರಿಸಲಾರದಕ್ಕೆ ಇರುವುದಕ್ಕೆ ಕಾರಣ ಏನು ಎಂಬುದನ್ನು ನಾವು ವಾಕ್ಯದಲ್ಲಿ ನಾವು ನೋಡಿದಾಗ, ಇಲ್ಲಿ ಯಾಕೋಬನು ತನ್ನ ಪತ್ರಿಕೆಯನ್ನು ಬರೆಯುತ್ತಾ ನಮಗೆ ಏನು ಎಚ್ಚರಿಸ್ತಾ ಇದ್ದಾನೆ, ಏನು ತಿಳಿಸ್ತಾ ಇದ್ದಾನೆ ಅಂತಂತಂದ್ರೆ, ಸಹೋದರರೇ, ನೀವು ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟಬೇಡಿರಿ. ನೋಡ್ರಿ, ಯಾವುದನ್ನ ಮಾಡಬೇಡ ಅಂತ ಇದನ್ನೋ ನಾವು ಅದನ್ನ ಮಾಡ್ತಾ ಇದೀವಿ. ಏನು ಮಾಡಬೇಕಾಗಿದ್ದು ಅದನ್ನ ಬಿಟ್ಟು ಏನು ಮಾಡಬಾರದು ಅದನ್ನು ಮಾಡ್ತಾ ಇದೀವಿ. ಅದಕ್ಕಾಗಿ ನಾವು ಸಹೋದರನ್ನ ಪ್ರೀತಿಸದೇ ಇರೋದಕ್ಕೆ ಇದೇ ಮೊದಲನೇ ಕಾರಣ. ಏನು? ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟೋದು. ಇಲ್ಲ ಅಂತೀರ? ಇದು ನಮ್ಮಲ್ಲಿ ಇಲ್ಲ ಅಂತೀರ? ಸುವಾರ್ಥಿಕರಾಗಿರ್ತಕ್ಕಂಥ ನಮ್ಮಲ್ಲಿ ಇದು ಇಲ್ಲ ಅಂತೀರ? ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟೋದು ಈ ಸ್ವಭಾವ ಯಾವುದು? ಈ ಸ್ವಭಾವ, ಈ ಗುಣ ದೇವರ ಸಂಬಂಧಿಗಳ ಆದ್ಮೇಲೆ ಈಗ ದೇವರಲ್ಲಿ ಎಂತ ಗುಣಗಳಿದವೋ, ಎಂತ ಸ್ವಭಾವ ಇದವೋ, ಎಂತ ಸ್ವಾರೂಪ್ಯ ಇದೋ, ಆ ಸ್ವಾರೂಪ್ಯ ನಮ್ಮಲ್ಲಿ ಇರ್ಬೇಕಂತೇಳಿ ದೇವರು ಆಸೆ ಪಡುವಾಗ, ಎದುರು ನೋಡುವಾಗ ನಾವು ಅದನ್ನು ಕಳ್ಕೊಂಡು ನಾವು ಇದನ್ನು ಸಂಪಾದಿಸಿಕೊಂಡಿದ್ವಿ. ಏನು? ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟೋದು.
ಇದನ್ನ ಯಾವಾಗ ನಾವು ಬಿಡ್ತೀವೋ, ಒಬ್ಬರ ಮೇಲೆ ಒಬ್ಬರು ಯಾವಾಗ ನಾವು ಗುಣಗುಟ್ಟುವುದನ್ನ ನಾವು ಬಿಡ್ತೀವೋ, ಅವಾಗ ನಾವು ಸಹೋದರನ ಪ್ರೀತಿ ಮಾಡೋದಕ್ಕೆ ಸಾಧ್ಯ. ಒಬ್ಬರ ಮೇಲೆ ಒಬ್ಬರು ಗುಣಗುಡ್ತಾ ಇದ್ರೆ ಸಹೋದರನ ಪ್ರೀತಿ ಮಾಡಕ್ ಆಗಲ್ಲ, ಪ್ರೀತಿಸೋದಿಲ್ಲ. ಕಾರಣ ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟು, ಇದು ಸ್ವಾಭಾವಿಕವಾದಂತ ಒಂದು ಸ್ವಭಾವ ಆಗಿದೆ ನಮಗಿದು. ಗುಣಗುಟ್ಟದಂತಂದ್ರೆ ಅದು ಅವತ್ತು ಇಸ್ರೇಲ್ ಜನರು ದೇವರ ಮೇಲೆ ಗುಣಗಿಟ್ಟಿದ್ದಾರೆ. ಇವತ್ತು ಸಭೆಯಲ್ಲಿ ಇರ್ತಕ್ಕಂಥ ನಾವು ಕೂಡ ಒಬ್ಬರನ್ನ ಸಹೋದರರ ಮೇಲೆ ಸಹೋದರರನ್ನ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಗುಣಗುಡ್ತಾ ಇದೀವಿ. ಯಾವಾಗ ಗುಣಗುಡ್ತೀವಿ? ಎಲ್ಲಾ ಸಮಯದಲ್ಲಿ ಗುಣಗುಡ್ತೀವಿ. ವಾಕ್ಯ ಅನುಕೂಲವಾಗಿರೋ ಕರೆದ್ರೆ ಒಂದು ಗುಣಗುಟ್ಟೋದು, ವಾಕ್ಯ ಸ್ವಲ್ಪ ಜಾಸ್ತಿ ಹೇಳಿದ್ರೆ ಗುಣಗುಟ್ಟೋದು, ಸ್ವಲ್ಪ ಗದರಿಸಿದ್ರೆ ಗುಣಗುಟ್ಟೋದು, ಪ್ರತ್ಯೇಕವಾಗಿ ಏನಾದ್ರು ಬೋಧಿಸಿದ್ರೆ ಗುಣಗುಟ್ಟೋದು, ಇಲ್ಲ ಯಾರನ್ನ ನಮಗೆ ಸಹೋದರನ ಕರಿಲಾರ್ದಂಗಿದ್ರೆ ಅದು ಗುಣಗುಟ್ಟೋದು. ಈಗ ಗುಣಗುಟ್ಟುವುದರಿಂದ ನಾವು ಸಹೋದರನ ಪ್ರೀತಿಯನ್ನು ಹೇಗೆ ಸಂಪಾದಿಸಿಕೊಳ್ತೀವಿ? ಹೀಗೆ ಇದ್ರೆ ಸಹೋದರನ ನಾವು ಪ್ರೀತಿಸುವುದಿಲ್ಲ. ಯಹೂದ್ಯರು ಕೂಡ ಏನ್ ಮಾಡಿದ್ದಾರೆ? ಗುಣಗುಟ್ಟಿದ್ದಾರೆ. ಯಹೂದ್ಯರು ಗುಣಗುಟ್ಟಿದ್ದಾರೆ. ನಾವು ಇವತ್ತು ಸುವಾರ್ತಿಕರಾಗಿ ಬೋಧಕರಾಗಿರ್ತಕ್ಕಂಥ ನಾವು ಕೂಡ ಗುಣಗುಡ್ತಾ ಇದ್ದೇವೆ. ಯಾಕೆಂದ್ರೆ ನಮಗೆ ಅರ್ಥ ಆಗಿಲ್ಲ. ಅವ್ರಿಗೆ ಯಹೂದ್ಯರು ಕೂಡ ಸರಿಯಾದಂತ ರೀತಿಯಲ್ಲಿ ಅರ್ಥ ಆಗಿಲ್ಲ. ಅದಕ್ಕೆ ಅವರು ಗುಣಗುಟ್ಟಿದ್ದಾರೆ. ಆದ್ರೆ ದೇವರ ವಾಕ್ಯ ನಾವು ಬಹಳ ಗಂಭೀರವಾಗಿ ನಾವು ಆಲೋಚನೆ ಮಾಡ್ಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ. ಅದನ್ನ ನಮ್ಮ ಮನಸ್ಸಿನಲ್ಲಿ, ನಮ್ಮ ಜೀವಿತದಲ್ಲಿ ಅದನ್ನ ಅಳವಡಿಸಿಕೊಳ್ಬೇಕಾಗಿದೆ. ಏನ ದೇವ್ರ ಹೆಂಗೋ ನಡೀತೈತೆ, ಹೆಂಗೋ ನಾವೆಲ್ಲ ಬೋಧಕರು ನಾವ್ ಹೆಂಗ ಮಾಡಿದ್ರ ನಡೀತದ ಅಂತೇಳಿ ನಾವು ಅನ್ಕೊಳ್ತಾ ಇದೀವಿ. ಅದು ನಮ್ಮ ಅಜ್ಞಾನತನ, ನಮ್ಮ ದಡ್ಡತನ. ಅದು ನಮ್ಮ ದಡ್ಡತನ. ಒಂದ್ಸತಿ ನಾವ್ ನೋಡೋಣ, ಒಂದು ವೇಳೆ ಆ ರೀತಿಯಲ್ಲಿ ಗುಣಗುಟ್ಟುವ ಬದಲು ನೇರವಾಗಿ ಅವ್ರ ಜೊತೆಗೆ ಮಾತನಾಡುವುದು ಮೇಲು, ನೇರವಾಗಿ ಅದನ್ನ ಹೇಳುವುದು ಮೇಲು. ಅದು ಬಿಟ್ಟು ಇನ್ನೊಬ್ಬರು ಸಹೋದರರ ಜೊತೆ ಗುಣಗುಟ್ಟೋದು, ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರು ಹೇಳ್ತಾ ಈ ರೀತಿಯಲ್ಲಿ ಗುಣಗುಡ್ತಾ ಹೋದ್ರೆ ನಾವು ಸಹೋದರ ಪ್ರೀತಿ ಎಲ್ಲಿ ಬರ್ತದೆ? ನಮ್ಮಲ್ಲಿ ಎಲ್ಲಿ ಪ್ರೀತಿ ಮಾಡೋದಕ್ಕಾಗತ್ತೆ? ಆಗೋದಿಲ್ಲ. ಅದಕ್ಕಾಗಿ ಸಹೋದರನ ಪ್ರೀತಿಸದೆ ಇರುವುದಕ್ಕೆ ಕಾರಣ ಮೊದಲನೇದೇನಂತಂದ್ರೆ ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟೋದು. ಅದಕ್ಕೆ ಇದನ್ನ ದೇವ್ರ ವಾಕ್ಯ ನಮ್ಗೆ ಹೇಳ್ತಾ ಇದೆ, ನೀವು ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟಬೇಡ್ರಿ ಅಂತಂದ್ಮೇಲೆ ಈಗ ನಾವು ಎಷ್ಟು ಜನರು ಇದನ್ನ ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟೋದನ್ನ ನಾವು ಬಿಟ್ಟಿದೀವಿ, ಕಲಿತಿದೀವ? ಇದನ್ನ ನಾವು ಅನುಸರಿಸ್ತಾ ಇದೀವ? ಇಲ್ಲ, ನಾನು ಒಬ್ಬರ ಮೇಲೆ ಒಬ್ಬರು ಗುಣಗಿಟ್ಟಿಲ್ಲ ಅಂತ ಹೇಳಿ ಹೇಳಕ್ ಆಗತ್ತಾ ನಮ್ಮ ಕೈಲಿ? ಈ ಸುವಾರ್ತಿಕನ ಇನ್ನೊಬ್ಬರು ಸುವಾರ್ತಿಕನ ಜೊತೆ ಮಾತಾಡೋದು, ಇನ್ನೊಬ್ರು ಸುವಾರ್ತಿಕ ಆ ಸುವಾರ್ತಿಕ ಜೊತೆ ಮಾತಾಡೋದು, ಹಿಂಗೆ ಗುಣಗುಟ್ಟದ ಹೋದ್ರೆ ನಮ್ಮಲ್ಲಿ ಪ್ರೀತಿ ಎಲ್ಲಿ ಬರುತ್ತೆ? ಎಲ್ಲಿ ಪ್ರೀತಿಸ್ತೀವಿ ನಾವು ಸಹೋದರನ? ಪ್ರೀತಿ ಮಾಡ್ಲಾರ್ದವನು ನರಹಂತಕನು ಅಂತ ಹೇಳ್ತಾನೆ. ನಿನ್ನ ಸಹೋದರನ ಪ್ರೀತಿಸಿದನು, ಕಾಣುವಂತ ಸಹೋದರನ ಪ್ರೀತಿ ಮಾಡ್ಲಾರ್ದ ನೀನು ಕಾಣದೇ ಇರ್ತಕ್ಕಂಥ ದೇವರನ್ನ ಪ್ರೀತಿ ಮಾಡೋದು ಅಸಾಧ್ಯ ಅಂತ ಹೇಳಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ಅದನ್ನ ನಾವು ಬಾಯಿಂದ ಹೇಳ್ತಾ ಇದ್ದೇವೆ ಅನೇಕರಿಗೆ. ಮತ್ ನಾವೇ ಸಹೋದರನ್ನ ಪ್ರೀತಿಸ್ತಾ ಇಲ್ಲ ಅಂತಂದ್ರೆ ದೇವರ ಆಜ್ಞೆಯನ್ನ ಮೀರ್ದಂಗಲ್ಲ. ನಮಗೆ ನಿತ್ಯ ಜೀವ ಇದನ್ನ ನಾವು ದೇವರ ಸಂಬಂಧಿಗಳಾಗ್ತೀವಿ, ಹಾಗಾದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರೀತಿಸದೇ ಇರೋದಕ್ಕೆ ಇದು ಮೊದಲನೇ ಕಾರಣ. ಅದಕ್ಕೆ ಪೌಲನ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಒಂದು ಮಾತು ಹೇಳ್ತಾನೆ. ಒಂದ್ಸತಿ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಗುಣಗುಟ್ಟದೆಯೋ ವಿವಾದ ಇಲ್ಲದೆಯೋ ಎಲ್ಲವನ್ನೂ ಮಾಡಿರಿ. ಗುಣಗುಟ್ಟದೆಯೋ ವಿವಾದವಿಲ್ಲದೆಯೋ ಎಲ್ಲವನ್ನೂ ಮಾಡಿರಿ. ಗುಣಗುಟ್ಟದೆ ವಿವಾದವಿಲ್ಲದೆ ಎಲ್ಲವನ್ನು ಮಾಡ್ರಿ ಅಂತಂದ್ರೆ ನಾವು ಗುಣಗುಟ್ಕ ಅಂತ ಮಾಡಕತ್ತೀವಿ. ಗುಣಗುಟ್ಟದನ್ನ ಬಿಟ್ಟು ಬಿಡ್ರಿ ಅಂತೇಳಿ ದೇವ್ರ ವಾಕ್ಯ ನಮಗೆ ತಿಳಿಸ್ತಾ ಇದ್ರು ಕೂಡ ಅದನ್ನೇ ಕೆಲಸ ಮಾಡ್ತಾ ಇದ್ವಿ. ಅವತ್ತು ಯಹೂದ್ಯರು ಇಸ್ರೇಲ್ರು ಅದನ್ನ ಮಾಡಿದರೆ, ಇವತ್ತು ನಾವು ಕೂಡ ಅದನ್ನೇ ಮಾಡ್ತಾ ಇದ್ವಿ. ಇದು ಬಿಟ್ರೆ ಸಹೋದರನ ಪ್ರೀತಿ ನಮ್ಮಲ್ಲಿ ಪ್ರಾರಂಭ ಆಗುತ್ತೆ, ಪ್ರೀತಿ ನಮ್ಮಲ್ಲಿ ಉಕ್ಕುತ್ತೆ, ಪ್ರೀತಿ ನಮ್ಮಲ್ಲಿ ಬೆಳೆಯುತ್ತೆ. ಈ ಗುಣಗುಟ್ಟದನ್ನು ಬಿಟ್ಟಿಲ್ಲ ಅಂತಂದ್ರೆ ಪ್ರೀತಿ ಮಾಡುವಂತ ಸ್ವಭಾವ ನಮ್ಮಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಾವು ಈ ಗುಣಗುಟ್ಟದನ್ನ ನಾವು ಸಹೋದರ ಮೇಲೆ ಒಬ್ಬರು ಗುಣಗುಟ್ಟದನ್ನ ನಾವು ಬಿಡೋಣ, ನಮ್ಮಿಂದ ಅದನ್ನ ತೆಗೆದುಹಾಕೋಣ. ಆಗ ಹಾಕಿದಾಗ ಪ್ರೀತಿ ಎನ್ನುವಂತದ ಅಕ್ಕರೆ ನಮ್ಮೆಲ್ಲರಲ್ಲಿ ಪ್ರೀತಿ ಹುಟ್ಟುತ್ತೆ. ಪ್ರೀತಿ ಹುಟ್ಲಾರ್ದಕ್ಕೆ, ಪ್ರೀತಿ ತೋರ್ಸ್ಲಾರ್ದಕ್ಕೆ ಇರೋದಕ್ಕೆ ಕಾರಣ ಏನಂತಂದ್ರೆ ಇದೆ. ಈಗ ಪ್ರೀತಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಈಗ ಗುಣಗುಟ್ಟದನ್ನ ಬಿಡಬೇಕು. ಇಲ್ಲ ಗುಣಗುಟ್ಟದನ್ನ ಬಿಟ್ಟಿಲ್ಲ ಅಂತಂದ್ರೆ ನಮ್ಮಲ್ಲಿ ಏನು ಬರಲ್ಲ? ಪ್ರೀತಿ ಬರಲ್ಲ. ಓಕೆ, 2ನೇದು ಕಾರಣ ಏನಂದ್ರೆ ಕೀರ್ತನೆಗಳು ಬರೆದಂತ ಗ್ರಂಥ 50ನೇ ಅಧ್ಯಾಯ 20ನೇ ವಚನ. ಕೀರ್ತನೆಗಳು ಬರೆದಂತ ಗ್ರಂಥ 50ನೇ ಅಧ್ಯಾಯ 20ನೇ ವಚನ. ಸಹೋದರರನ್ನು ಕ್ಷುದ್ರ ಮಾಡುತ್ತಾ ತೆಲುಗಿನಲ್ಲಿ ಚೆನ್ನಾಗಿದೆ ಅದು. ಬ್ರದರ್
ಬ್ರದರ್ ನಮ್ಮಲ್ಲಿ ತೆಲುಗಿಲ್ಲ, ಕನ್ನಡ ಇದೆ. ತೆಲುಗಿನಲ್ಲಿ ಚೆನ್ನಾಗಿರುತ್ತೆ ಈ ಮಾತು. ಕನ್ನಡದಲ್ಲಿ ಸಹೋದರರನ್ನು ಕ್ಷುದ್ರ ಮಾಡುತ್ತಾ ಅಂತಂದ್ರೆ ಚಾಡಿ ಹೇಳೋದು. ಇದು ಸಹೋದರರ ಮೇಲೆ ಸಹೋದರರು ಚಾಡಿ ಹೇಳಿಕೆ ಅಂತ ತಿರುಗಾಡೋದು. ಹೋದಲ್ಲಿ ಇಲ್ಲಿ ಬಂದಲ್ಲೆಲ್ಲ ಈ ಚಾಳಿ, ಈ ಗುಣ ನಮ್ಮಲ್ಲಿ ಇದು ಎಲ್ಲರಲ್ಲಿ ಇದೆ. ಇದು ಈ ಚಾಳಿ ಎಂತ ಘನ ಸೇವಕರು, ಉನ್ನತ ಸೇವಕರು, ದೊಡ್ಡ ತಪ್ಪ ವಾಕ್ಯ ಚೆನ್ನಾಗಿ ಹೇಳ್ತಾನಂತಂದ್ರ ಈ ಚಾಡಿ ಹೇಳುವಂತ ಈ ಗುಣ ಮಾತ್ರ ಬಿಟ್ಟಿಲ್ಲ. ಸಹೋದರರ ಮೇಲೆ ಚಾಡಿ ಹೇಳೋದು, ಈ ಚಾಡಿ ಹೇಳೋದ್ರಲ್ಲ ದೇವರ ಸಂಬಂಧಿಗಳಲ್ಲ ಅವರು. ದೇವರ ಸಂಬಂಧಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಚಾಡಿ ಹೇಳುವುದನ್ನ ಬಿಡಬೇಕು. ಯಾರ ಬಗ್ಗೆ ಒಂದು ಸಭೆಯಿಂದ ಇನ್ನೊಂದು ಸಭೆಗೆ ಚಾಡಿ ಹೇಳೋದು, ಸೇವಕರ ಮೇಲೆ ಚಾಡಿ ಹೇಳೋದು, ಕುಟುಂಬದ ಮೇಲೆ ಚಾಡಿ ಹೇಳೋದು, ವ್ಯಕ್ತಿಗತವಾದಂತಹ ವಿಷಯದಲ್ಲಿ ಚಾಡಿ ಹೇಳೋದು, ಹೀಗೆ ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳಕ ಅಂತ ತಿರುಗಾಡ್ತಾರೆ. ಅದಕ್ಕಾಗಿ ಜ್ಞಾನೋಕ್ತಿಗಳು ಬರೆದಂತ ಗ್ರಂಥದಲ್ಲಿ ಒಂದ್ ಮಾತಿದೆ. ಒಂದ್ಸತಿ ಅದನ್ನು ಒಂದ್ಸತಿ ನೋಡೋಣ. 20ನೇ ಅಧ್ಯಾಯ 19ನೇ ವಚನ. ಜ್ಞಾನೋಕ್ತಿಗಳು ಬರೆದಂತ ಗ್ರಂಥ 20ನೇ ಅಧ್ಯಾಯ 19ನೇ ವಚನ. ಚಾಡಿಕೋರನ್ನು ಗುಟ್ಟು ರಟ್ಟು ಮಾಡುವನು, ಚಾಡಿಕೋರನ್ನು ಗುಟ್ಟು ರಟ್ಟು ಮಾಡುವನು. ಆದದ್ರಿಂದ ತುಟಿ ಬಿಗಿ ಹಿಡಿದವನ ಗೊಡವೆಗೆ ಹೋಗಬೇಡ, ಹಿಡಿಯದವನ ಗೊಡವೆಗೆ ಹೋಗ್ಬೇಡ. ತುಟಿ ಯಾರು ಬಿಗಿ ಹಿಡಿಯುವುದಿಲ್ಲವೋ ಅವ್ರ ಗುಡಿಗೆ ಹೋಗ್ಬೇಡ ಅಂತ ಹೇಳ್ತಾನೆ. ಇವತ್ತು ನಮ್ಮ ತುಟಿಗಳು ಬಿಗಿಯಾಗಿ ಹಿಡಿದುಕೊಳ್ಬೇಕು. ಒಬ್ಬ ಸಹೋದರನ ಮೇಲೆ ಇನ್ನೊಬ್ಬರು ಸಹೋದರ ಚಾಡಿ ಹೇಳುವುದನ್ನ ಬಿಡಬೇಕು. ಇವತ್ತು ನಮ್ಮಲ್ಲಿ ಪ್ರೀತಿ ಬರಲಾರದಕ್ಕೆ ಇರೋದಕ್ಕೆ ಕಾರಣ ಏನಂತಂದ್ರೆ ಇದೇ ಚಾಡಿ ಹೇಳೋದು. ಇವತ್ತು ಎಷ್ಟೋ ಜನರು ಸುವಾರ್ತೆಗಳು, ದೊಡ್ಡ ದೊಡ್ಡ ಸುವಾರ್ತೆಗಳಿದ್ದಾರೆ, ಬರೀ ಚಾಡಿ ಹೇಳೋದ್ರಿ. ಇದನ್ನ ನಾನು ಅನುಭವಿಸಿದ್ದೀನಿ, ನೋಡಿದ್ದೀನಿ. ಹಂಗೆ ವಾಕ್ಯ ಮಾತ್ರ ಬಾಯಿ ತುಂಬಾ ಚಂದ ಹೇಳ್ತಾರೆ. ಈ ಈ ಈ ಈ ದುರ್ಗುಣ ಮಾತ್ರ ಹೋಗಿಲ್ಲ. ಹಿಂಗಿದ್ರೆ ಪ್ರೀತಿ ಎಲ್ಲಿಂದ ಬರುತ್ತೆ ನಮ್ಮಲ್ಲಿ? ಸಹೋದರನ ಪ್ರೀತಿಸುವಂತ ಗುಣ ಯಾವಾಗ ಬರ್ತದೆ? ಇಂಥ ಗುಣ ಇದ್ರೆ ಬರೋದಿಲ್ಲ. ಅದಕ್ಕೆ ಈ ಪ್ರೀತಿಸುವ ಗುಣ ನಮ್ಮಲ್ಲಿ ಬರ್ಬೇಕಂದ್ರೆ, ಸಹೋದರನ ಪ್ರೀತಿ ಮಾಡ್ಬೇಕಂದ್ರೆ ಈ ಚಾಡಿ ಹೇಳುವ ಗುಣ ನಮ್ಮಲ್ಲಿ ಹೋಗ್ಬೇಕು. ಸಹೋದರನ ಪ್ರೀತಿಸದೇ ಇರೋದಕ್ಕೆ ಕಾರಣ ಇದು. ಒಂದು, ಗುಣಗುಟ್ಟದು ಒಬ್ಬರ ಮೇಲೆ ಒಬ್ಬರು. ಎರಡನೇದಾಗಿ ಚಾಡಿ ಹೇಳಕ್ಕೆ ಅಂತ ತಿರುಗಾಡೋದು, ಇದು ಬಿಡ್ಬೇಕು. ಎರಡನೇದು. ಮೂರನೇದು, ಎರಡಾಯ್ತು. ಮೂರನೇದು, ನನ್ನ ಸಮಯ ಇನ್ನು 2 ನಿಮಿಷ ಇದೆ. ಅದರಲ್ಲಿ ಇದೊಂದು ವಚನ ತೋರಿಸಿ ನಾನು ಮುಗಿಸ್ತೇನೆ. ಲೂಕನ ಬರೆದಂತ ಸುವಾರ್ತೆ, ಅದಕ್ಕಿಂತ ಮುಂಚೆ ಮತ್ತಾಯನು ಬರೆದಂತ ಸುವಾರ್ತೆ ಚೆನ್ನಾಗಿ, ಆ ವಚನ ಚೆನ್ನಾಗಿದೆ, ಅದನ್ನ ನೋಡಿ ನಾವು ಮುಗಿಸೋಣ. ಮತ್ತಾಯನು ಬರೆದಂತ ಸುವಾರ್ತೆ 5ನೇ ಅಧ್ಯಾಯ 22ನೇ ವಚನ. ಮತ್ತಾಯನು ಬರೆದಂತ ಸುವಾರ್ತೆ 5ನೇ ಅಧ್ಯಾಯ 22ನೇ ವಚನ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನ ನೋಡಿ ನೀಚ ಅನ್ನುವವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಸಹೋದರನ ಮೇಲೆ ಕೋಪಗೊಳ್ಳುವವನು ನ್ಯಾಯ ವಿಚಾರಣೆಗೆ ಹೋಗ್ತದೆ. ಅದಕ್ಕೆ ಕೋಪ ಒಳ್ಳೇದಲ್ಲಪ್ಪ. ಕೋಪದಲ್ಲಿ ಏನಾದ್ರೂ ಆಗುತ್ತೆ, ಅದಕ್ಕೆ ಕೋಪ ಪಡಬೇಡ. ಒಂದ್ ವೇಳೆ ಕೋಪ ಪಟ್ರು ಅದು ಸೂರ್ಯನ ಮುಳುಗುವಷ್ಟಿಗೆಲ್ಲ ಅದು ಕೋಪ ಹೋಗ್ಬೇಕಂತದ. ಇವತ್ತು ನಮ್ಮಲ್ಲಿ ಕೋಪ ಎಷ್ಟ್ರ ತನಕ ಇದೆ, ಎಷ್ಟ್ರ ಮಟ್ಟಿಗಿದೆ ಅಂತೇಳಿ ನಮ್ಮನ್ನ ನಾವೇ ಪರಿಶೀಲನೆ ಮಾಡಿಕೊಳ್ಬೇಕು. ನಿಜವಲ್ಲ, ಕೋಪ ಪಡಬೇಡ ಅಂತ ಹೇಳಿದಾನೆ ಸಹೋದರ ಮೇಲೆ ಅಂತಂದ್ರೆ, ಈಗ ನಾವು ಕೋಪ ಪಡ್ತಾ ಇದ್ದೀವಿ. ಯಾವಾಗ ತಪ್ಪು ಮಾಡಿದಾಗ ಸಹೋದರನು ಕೋಪ ಪಡ್ಬೇಕಾಗತ್ತೆ, ತಿದ್ದಬೇಕಾಗತ್ತೆ, ಹೇಳ್ಬೇಕಾಗತ್ತೆ. ಆದ್ರೆ ಆ ಕೋಪ ಎಲ್ಲಿ ತನಕ? ಸೂರ್ಯ ಮುಳುಗುವ ತನಕ ಇರಬೇಕು. ಮತ್ತೆ ಮುಂಜಾನೆಗಳಿಗೆ ಮತ್ತೆ ಯಥಾರೀತಿಯಾಗಿ ನಾವು ಆ ಪ್ರೀತಿಯನ್ನ ತೋರಿಸ್ಬೇಕು. ಆದ್ರೆ ನಮ್ಮಲ್ಲಿ ಒಂದ್ಸರಿ ಕೋಪ ಬಂದದನಕೋ, ಆ ಕೋಪವನ್ನ ನಾವು ಸಾಯುವ ತನಕ ಅದನ್ನ ಸಾಧಿಸ್ತೀವಿ. ಅದಕ್ಕೆ ಕೋಪ ಪಡುವವನು ಸಹೋದರನ ಹೇಗೆ ಪ್ರೀತಿ ಮಾಡ್ತಾನೆ? ಕೋಪ ಯಾವಾಗ ಪ್ರಾರಂಭವಾಗುತ್ತೆ ಅವಾಗ ಸಹೋದರನ ಪ್ರೀತಿ ಮಾಡೋದು ಕಷ್ಟ ಆಗುತ್ತೆ. ಸಹೋದರನ ಪ್ರೀತಿ ಮಾಡೋದಕ್ಕೆ ಕೋಪ ಕಾರಣವಾಗಬಾರದು. ಅದಕ್ಕೆ ಈ ಕೋಪವನ್ನ ವಿಸರ್ಜಿಸಬೇಕು ಎಂಬುದಾಗಿ ಪೌಲನು ನಮಗೆ ಸ್ಪಷ್ಟವಾಗಿ ಯಾಕೋಬನ ಪತ್ರಿಕೆಯಲ್ಲಿ ತಿಳಿಸ್ತಾನೆ, 1ನೇ ಅಧ್ಯಾಯ 9ನೇ ವಚನದಲ್ಲಿ. ಅದಕ್ಕೆ ಸಹೋದರನ ಪ್ರೀತಿ ಮಾಡೋದಕ್ಕೆ ಇರೋದಕ್ಕೆ ಕಾರಣ ಏನಂತಂದ್ರೆ, ಮೊದಲನೇದಾಗಿ ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟೋದು, ಎರಡನೇದಾಗಿ ಚಾಡಿ ಹೇಳ್ಕೊಂತ ತಿರುಗಾಡೋದು, ಮೂರನೇದಾಗಿ ಸಹೋದರನ ಮೇಲೆ ಕೋಪ ಪಡೋದು. ಇವು ನಾವು ಸಹೋದರನ ಪ್ರೀತಿ ಮಾಡ್ಲಾರ್ದಕ್ಕಿರೋದಕ್ಕೆ ಕಾರಣಗಳು. ಇನ್ನು ಕಾರಣ ಅನೇಕ ಇವೆ. ದೇವ್ರ ಚಿತ್ತವಾದ್ರೆ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ. ಅದಕ್ಕೆ ನಾವು ದೇವರ ಸಂಬಂಧಿಗಳು ಯಾರಂತಂದ್ರೆ, ಪಾಪ ಮಾಡದೆ ಇರುವವರು ದೇವರ ಸಂಬಂಧಿಗಳು ಎನ್ನುವಂತ ವಿಷಯವನ್ನ ನಾವು ತಿಳ್ಕೊಂಡಿದೀವಿ. ಒಬ್ಬ ಸಹೋದರನ ಪ್ರೀತಿಸುವವನು ಅವನು ದೇವರ ಸಂಬಂಧಿ. ಕ್ರಿಸ್ತನ ಆಗಮನದಲ್ಲಿ, ಆತನ ಪ್ರತ್ಯಕ್ಷತೆಯಲ್ಲಿ ಆತನ ಮುಂದೆ ಧೈರ್ಯವಾಗಿ ನಿಂತುಕೊಳ್ಳುವವನು ದೇವರ ಸಂಬಂಧಿ ಎನ್ನುವಂತ ವಿಷಯವನ್ನ ನಾವು ತಿಳಿದುಕೊಂಡಿದೀವಿ. ದೇವರು ಈ ವಾಕ್ಯವನ್ನು ನಿಮ್ಮ ಆತ್ಮೀಯವಾಗಿ ಆಶೀರ್ವದಿಸಲಿ. ಈ ವಾಕ್ಯದ ಮೂಲಕ ನನ್ನನ್ನು ನಾನು ಎಚ್ಚರಿಸಿಕೊಂಡು ನಿಮ್ಮನ್ನು ಎಚ್ಚರಿಸುತ್ತಾ
ನಾವು ದೇವರ ನಿಯಮಗಳನ್ನ ಆತನ ಕಟ್ಟಳೆಗಳನ್ನ ಅನುಸರಿಸಿ ನಾವು ಮುಂದೆ ಸಾಗೋಣ ಅಂತ ಹೇಳುತ್ತಾ ಈ ವಾಕ್ಯ ಭಾಗವನ್ನು ನಾನು ಮುಗಿಸ್ತೀನಿ. ಈ ಅವಕಾಶವನ್ನು ನೀಡಿದಂತ ಕುಮಾರ್ ಬ್ರದರಿಗೂ ಮತ್ತೆ ಗೂಗಲ್ ಮೀಟ್ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ವಂದಿಸಿ ನಾನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.